ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ ಮೊದಲನೇ ವಂಶದ ರಾಜರು ಶೈವರಾಗಿದ್ದರು. ಸಂಗಮ ವಂಶದ ರಾಜರು ಶೈವರು. ಆ ಶೈವರು ಕೊನೆಯದಾಗಿ ಲಿಂಗಾಯತರಾದರು. 3 ಜನ ಅರಸರು, ಚಿಕ್ಕದೇವರಾಯ, ಅವನಿಗೆ ಪ್ರೌಢದೇವರಾಯನ ಅಂತಿದ್ರು, ಆನಂತರ ಮಲ್ಲಿಕಾರ್ಜುನ, ವಿರೂಪಾಕ್ಷ, ಈ 3 ಲಿಂಗಾಯತರಾಗಿದ್ದರು. 64 ವರ್ಷ ಅವರ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಂಗವಾಗಿ ಲಿಂಗಾಯತ ದೊಡ್ಡ ಪ್ರಮಾಣದಲ್ಲಿ ಬೆಳೀತು. ಇವತ್ತು ನಾವು ಹೇಳ್ತಕ್ಕಂಥ ಏನು ಶೂನ್ಯ ಸಂಪಾದನೆ, ಪ್ರಭುಲಿಂಗ ಲೀಲೆ, ಇಂಥ 108 ಗ್ರಂಥಗಳು ಮೂಡಿ ಬಂದಿದ್ದು ಆ ಕಾಲದಲ್ಲಿ ಅವರ ಸಹಾಯದಿಂದ, ಅವರ ಒಂದು ರಕ್ಷಣೆಯಿಂದ. ಆ ಶಿವಾಜಿಯ ಮಗ ರಾಜಾರಾಮನಿಗೆ 6 ತಿಂಗಳು ಕಾಲ ಔರಂಗಜೇಬನ ವಿರುದ್ಧ ಅವನಿಗೆ ರಕ್ಷಣೆ ನೀಡಿ, ಆಶ್ರಯ ನೀಡಿ, ಅವನನ್ನು ರಕ್ಷಿಸಿ ಪಾರು ಮಾಡಿದ್ದು ಲಿಂಗಾಯತ ರಾಣಿ ಕೆಳದಿಯ ಚೆನ್ನಮ್ಮ. ಹದಿನೆಂಟುನೂರ 24ರಲ್ಲಿ ಬ್ರಿಟಿಷರ ವಿರುದ್ಧ ಮೊದಲನೇ ಸ್ವಾತಂತ್ರ್ಯ ಕಹಳೆಯನ್ನು ಊದಿದವಳು ಕಿತ್ತೂರು ಚೆನ್ನಮ್ಮ. 1824 ಅಕ್ಟೋಬರ್ 22ರಿಂದ ಡಿಸೆಂಬರ್ 2ನೇ ತಾರೀಕಿನವರೆಗೆ ಯುದ್ಧ ಮಾಡಿ ಸೋತು ಸೆರೆಮಣೆ ಕಂಡವಳು ಲಿಂಗಾಯತ ರಾಣಿ. ಅದಾದ 10 ವರ್ಷದ ನಂತರ ಬ್ರಿಟಿಷರ ವಿರುದ್ಧ ಸೆಣಸಾಡಿ ತನ್ನ ರಾಜ್ಯವನ್ನು ಕಳ್ಕೊಂಡು ಅವರ ಸೆರೆಯಾಳಾದಂಥ ಕೊಡಗಿನ ರಾಜ ಚಿಕ್ಕವೀರರಾಜರ ರಾಜ ಲಿಂಗಾಯತ. ಮೈಸೂರು ಮಹಾರಾಜರು ಮೊದಲ 200 ವರ್ಷ ಲಿಂಗಾಯತರಾಗಿದ್ದರು, ನೆನ್ಪಿಟ್ಕೊಳ್ಳಿ. ಎಲ್ಲ ಧರ್ಮವನ್ನು ಸಹಿಸಿಕೊಂಡು ಹೋದವರು ಅತ್ಯಂತ ಸಹಿಷ್ಣುಗಳಾದಂಥ ಲಿಂಗಾಯತ ರಾಜರು ಮೈಸೂರಿನವರಾಗಿದ್ದರು 200 ವರ್ಷ. ಸ್ವಾತಂತ್ರ್ಯ ಸಂಗ್ರಾಮ ಬಂತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಕ್ಷಗಟ್ಟಲೆ ಜನ ಲಿಂಗಾಯತರು ಭಾಗವಹಿಸಿದ್ದಾರೆ. 16,000 ಜನ ಜೈಲು ಕಂಡಿದ್ದಾರೆ. ಅದರಲ್ಲಿ ಮೈಲಾರ ಮಾದೇವ ಅಂತ ವ್ಯಕ್ತಿ ಸತ್ತೋಗಿದ್ದಾನೆ ಬ್ರಿಟಿಷರ ಗುಂಡಿನಿಂದ. ಅವರು ಲಿಂಗಾಯತರು.